ತಿಮ್ರೋಡಿ ಮನೆಯಲ್ಲಿ ಯಾಕಿದ್ದು ಗೊತ್ತಾ? ದೂರುದಾರ ಚಿನ್ನಯ್ಯ ಕದ್ದು ಮುಚ್ಚಿ ಮನೆಯಲ್ಲಿ ಇರಲಿಲ್ಲ. ತಿಮ್ರೋಡಿ ಸುಪರ್ದಿಯಲ್ಲಿ ಇರಲಿಕ್ಕೆ ಸ್ವತಃ ಬಯಸಿದ್ದ. ತಿಮ್ರೋಡಿ ಮನೆಯಲ್ಲಿ ಯಾಕಿದ್ರು ಗೊತ್ತಾ? ದೂರುದಾರ ಚಿನ್ನಯ್ಯ ಕದ್ದು ಮುಚ್ಚಿ ಮನೆಯಲ್ಲಿ ಇರಲಿಲ್ಲ. ತಿಮ್ರೋಡಿ ಸುಪರ್ದಿಯಲ್ಲಿ ಇರಲಿಕ್ಕೆ ಸ್ವತಃ ಬಯಸಿರುವಂತಹ ಚಿನ್ನಯ್ಯ ವಿಟ್ನೆಲ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಇದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತಹ ಪೊಲೀಸರು ಉತ್ಖನನದ ವೇಳೆ ಚಿನ್ನಯ್ಯನನ್ನ ತಿಮ್ರೋಡಿ ಮನೆಗೆ ಕರೆ ತರ್ತಿದ್ದಂತಹ ಪೊಲೀಸ್ ಉಜಿರೆಯ ತಿಮ್ರೋಡಿ ಮನೆಯಲ್ಲಿ ದಿನವೂ ಕೂಡ ತಂಗ್ತಾ ಇದ್ದಂತಹ ಚಿನ್ನಯ್ಯ ಇದೀಗ ಚಿನ್ನಯ್ಯ ಮಾಹಿತಿ ಆಧರಿಸಿ ತಿಮ್ರೋಡಿ ಮನೆ ಮೇಲೆ ಎಸ್ಐಟಿ ತನಿಖಾ ತಂಡ ರೇಡ್ ಮಾಡಿತ್ತು. ಸರ್ಚ್ ವಾರೆಂಟ್ ಪಡೆದು ಶೋಧವನ್ನ ನಡೆಸಿರುವಂತಹ ಎಸ್ಐಟಿಯ ಅಧಿಕಾರಿಗಳು. ವೀಕ್ಷಕರೇ, ಈಗ ಕೆಲವೊಂದಿಷ್ಟು ಜನರ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ದಂಗೆ ಆಗಿದೆ. ಏನಪ್ಪಾ ಪ್ರಶ್ನೆ ಅಂತಂದ್ರೆ, ಈತ ಚಿನ್ನಯ್ಯ ಕೆಲಸ ಮುಗಿಸ್ಕೊಂಡು ಎಸ್ಐಟಿ ತನಿಖಾ ತಂಡ ಏನು ವಿಚಾರಣೆ ಎಲ್ಲ ಮುಗಿಸ್ಕೊಂಡು ಎಲ್ಲೋಗ್ತಿದ್ದ ಎನ್ನುವಂತಹ ಪ್ರಶ್ನೆ ಇತ್ತಲ್ಲ, ಆತನೇ ಸ್ವತಃ ನಾನು ಇವರ ಒಂದು ಸುಪರ್ದಿಯಲ್ಲಿ ಇರ್ತೇನೆ ಅಂತ ಹೇಳಿ ಚಿನ್ನಯ್ಯ ಹೇಳಿರುವಂಥದ್ದು. ಚಿನ್ನಯ್ಯ ಈಗ ಮಾಹಿತಿಯನ್ನ ಕೊಟ್ಟಿರುವುದನ್ನ ಆಧರಿಸಿ ಎಸ್ಐಟಿ ತನಿಖಾ ತಂಡ ತಿಮ್ರೋಡಿಯ ಮನೆಗೆ ನುಗ್ಗಿರುವಂಥದ್ದು, ಅದು ಕೂಡ ವಿತ್ ಪರ್ಮಿಷನ್. ಸೊ ಕೋರ್ಟಿನ ಪರ್ಮಿಷನ್ ತಗೊಂಡು ಅವರ ಮನೆಯಲ್ಲಿ ನುಗ್ಗಿರುವಂಥದ್ದು ನಡೆದಿದೆ. ಇನ್ನು ಆ ಒಂದು ಸಮಯದಲ್ಲಿ ಪದ್ಮಲತಾ ಅವರ ಕೇಸ್ಗೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ ಸಿಕ್ಕಿದೆ. ಹಾಗೆ ಚಿನ್ನಯ್ಯನ ಮೊಬೈಲ್ ಕೂಡ ಸಿಕ್ಕಿದೆ. ಸೊ ಚಿನ್ನಯ್ಯನ ಮೊಬೈಲ್ ಇವಾಗ ಸಿಕ್ಕಿದ ಮೇಲೆ ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಇದ್ದೇ ಇತ್ತು. ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದೀನಿ, ಚಿನ್ನಯ್ಯನ ಮೊಬೈಲ್ ಸಿಕ್ಕಿದ ಮೇಲೆ ಆತ ಯಾರ್ಯಾರ ಬಳಿಯಿಂದ ಎಷ್ಟೆಷ್ಟು ತಿಂಗಳ ಹಿಂದೆಯಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ಅನ್ನೋದು ಬೈಲಾಗುತ್ತೆ. ಈಗ ಮೊದಲಿನಿಂದ ಸರಿಯಾದ ತನಿಖೆಯನ್ನ ಮಾಡ್ತಾ ಬರ್ತಾರೆ ಎಸ್ಐಟಿ ತನಿಖಾ ಅಧಿಕಾರಿಗಳು. ಇನ್ನು ತಿಮ್ರೋಡಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಇನ್ನೂ ಕೂಡ ವಿಚಾರಣೆಗಳನ್ನ ಮಾಡ್ತಾರೆ. ಸೊ ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.